ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ತಮಿಳುನಾಡು ವಿಧಾನಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಕಳೆದ ವಾರ ತಮಿಳುನಾಡಿನ ಮೊದಲ ಮಹಿಳಾ ಮುಖ್ಯಮಂತ್ರಿ ವಿ.ಎನ್. ಜಾನಕಿಯವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ವು. ಇದೇ ಸಂದರ್ಭದಲ್ಲಿ ಇವತ್ತು ತಮಿಳುನಾಡಿನ ಎರಡನೆಯ ಮಹಿಳಾ ಮುಖ್ಯಮಂತ್ರಿ ಹಾಗೂ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾದ ಮಹಿಳೆ ಎನ್ನುವ ಗೌರವಕ್ಕೆ ಪಾತ್ರವಾಗಿರುವ ಜಯಲಲಿತಾ ಅವರನ್ನು ಕುರಿತಂತೆ, ಅವರ ಕನ್ನಡ ಸಿನಿಮಾ ಯಾನವನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜಯಲಲಿತಾ ಅವರು ಹುಟ್ಟಿದ್ದು ಫೆಬ್ರವರಿ ತಿಂಗಳ 24ನೇ ತಾರೀಕು 1948ರಲ್ಲಿ ಕರ್ನಾಟಕದ ಮೇಲುಕೋಟೆಯಲ್ಲಿ. ಅವತ್ತಿಗೆ ಮೈಸೂರು ಜಿಲ್ಲೆ ಆಗಿತ್ತು. ಮೇಲುಕೋಟೆಯ ಒಂದು ಅಯ್ಯಂಗಾರ್ ಕುಟುಂಬದಲ್ಲಿ ಅವರು ಜನಿಸಿದ್ದು. ಅವರ ಮೂಲ ಹೆಸರು ಜಯಲಕ್ಷ್ಮಿ. ಅವರ ತಾಯಿ ಸಂಧ್ಯಾ ಅವರು ಕೂಡ ಒಬ್ಬ ನೃತ್ಯಪಟು ಹಾಗೂ ಚಲನಚಿತ್ರ ಕಲಾವಿದೆ. ಬಾಲ್ಯದಲ್ಲಿಯೇ ಬಾಲಕಿ ಜಯಲಕ್ಷ್ಮಿಗೆ ಎಲ್ಲ ಪ್ರಕಾರದ ನೃತ್ಯಾಭ್ಯಾಸವನ್ನು ಮಾಡಿಸಿರ್ತಾರೆ. ಆಕೆಯನ್ನು ಕೂಡ ಚಿತ್ರರಂಗದಲ್ಲಿ ತರಬೇಕು ಅನ್ನುವ ಉದ್ದೇಶದಿಂದಲೇ ಆಕೆಯನ್ನು ತಯಾರು ಮಾಡಿರ್ತಾರೆ. ನೋಡಿ, ಅದಕ್ಕೆ ಸರಿಯಾಗಿ 1961ರಲ್ಲಿ ರಾಜಕುಮಾರ್ ಹಾಗೂ ಕೃಷ್ಣಕುಮಾರಿಯವರು ತಾರಾಗಣದಲ್ಲಿದ್ದ ಶ್ರೀಶೈಲ ಮಹಾತ್ಮೆ ಚಿತ್ರದಲ್ಲಿ ಪುಟ್ಟ ಬಾಲಕಿಯೊಬ್ಬಳ ಪಾತ್ರದಲ್ಲಿ ಜಯಲಕ್ಷ್ಮಿಯವರು ಕಾಣಿಸಿಕೊಳ್ತಾರೆ. ಅಂದರೆ ಜಯಲಲಿತಾ ರಜತ ಪರದೆಯ ಮೇಲೆ ಮೊದಲ ಬಾರಿ ಕಾಣಿಸಿಕೊಂಡ ಚಿತ್ರ ಕನ್ನಡದ ಶ್ರೀಶೈಲ ಮಹಾತ್ಮೆ. ಚಿತ್ರ ಬಿಡುಗಡೆಯಾಗಿದ್ದು 1961ರಲ್ಲಿ. ಆದರೆ ಆ ಚಿತ್ರದ ಚಿತ್ರೀಕರಣ ನಡೆಯುವಾಗ ಜಯಲಲಿತಾಗೆ 11-12 ವರ್ಷ ವಯಸ್ಸು. ಚಟುವಟಿಕೆಯಾಗಿದ್ದ ಮುದ್ದಾದ ಹುಡುಗಿ, ನೃತ್ಯದಲ್ಲಿ ಪರಿಣತಿ ಇತ್ತು. ಆ ಚಿತ್ರದಲ್ಲಿ ಶಾಪಗ್ರಸ್ತಳಾದ ಪಾರ್ವತಿ ಭೂಲೋಕದಲ್ಲಿ ಜನಿಸಿ ಮುಂದೆ ಯೌವನಕ್ಕೆ ಬಂದಾಗ ಆಕೆಯ ತಂದೆಯೇ ಆಕೆಯನ್ನು ಕಾಮಿಸುವಂಥ ಒಂದು ವಿಶಿಷ್ಟವಾದ ಕಥಾನಕವನ್ನು ಹೊಂದಿರುವಂಥ ಚಿತ್ರ. ಆ ಚಿತ್ರದಲ್ಲಿ ಜಯಲಲಿತಾ ಅವರು ಮೊದಲ ಬಾರಿಗೆ ಬಾಲನಟಿಯಾಗಿ ಕಾಣಿಸ್ಕೋತಾರೆ. ಆದರೆ ಇಲ್ಲಿ ಅವರಿಗೆ ಒಂದು ಹಾಡು ಹಾಗೂ ಕೆಲವು ದೃಶ್ಯಗಳು ಮಾತ್ರ ಕಾಣಿಸ್ಕೊಂಡಿದ್ದಾರೆ. ಮುಂದೆ ಆ ಪಾತ್ರ ಬೆಳೆದು ಕೃಷ್ಣಕುಮಾರಿಯವರು ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ಇದಾದ ಮೇಲೆ ಜಯಲಲಿತಾ ಅವರಿಗೆ ಬಿ.ಆರ್. ಪಂತುಲು ಅವರು 1964ರಲ್ಲಿ ಚಿನ್ನದ ಗೊಂಬೆ ಚಿತ್ರದಲ್ಲಿ ಒಂದು ಅವಕಾಶವನ್ನು ಕೊಡ್ತಾರೆ. ಆ ಹೊತ್ತಿಗೆ ಜಯಲಲಿತಾ ಅವರು ಇನ್ನೂ ಶಾಲಾ ವಿದ್ಯಾರ್ಥಿನಿ. ಅವರ ತಾಯಿ ಸಂಧ್ಯಾ ಅವರು ಆಕೆಗೆ ಪರೀಕ್ಷೆಗಳಿದೆ, 2 ತಿಂಗಳೊಳಗೆ ನೀವು ಶೂಟಿಂಗ್ ಮುಗಿಸೋದಾದರೆ ಮಾತ್ರ ನಾನು ಆಕೆಯನ್ನು ಕಳಿಸ್ತೀನಿ ಅಂತ ಹೇಳಿದಾಗ ಪಂತುಲು ಅವರು ಸರಿ ಅಂತ ಹೇಳಿದ ಅವಧಿಯಲ್ಲಿ ಚಿತ್ರವನ್ನು ಮುಗಿಸಿಕೊಡ್ತಾರೆ. ಅದು ಮೊದಲ ಬಾರಿ ಜಯಲಲಿತಾ ಅವರು ನಾಯಕಿಯಾಗಿ ಕಾಣಿಸಿಕೊಂಡಂಥ ಚಿತ್ರ. ಅಲ್ಲಿ ಕಲ್ಯಾಣ್ ಕುಮಾರ್ ಅವರು ನಾಯಕರು. ಮುಂದೆ 1964ರಲ್ಲಿಯೇ ತೆರೆಗೆ ಬಂದ ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ. ಆ ಚಿತ್ರದ ಒಂದು ಸಮೂಹ ನೃತ್ಯದಲ್ಲಿ ಒಬ್ಬ ನೃತ್ಯಗಾತಿಯಾಗಿ ಜಯಲಲಿತಾ ಅವರು ಕಾಣಿಸ್ಕೊಂಡಿದ್ದಾರೆ. ಇದಾದ ಮರು ವರ್ಷ 1965ರಲ್ಲಿ ನನ್ನ ಕರ್ತವ್ಯ ಹಾಗೂ ಮಾವನ ಮಗಳು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾರೆ. 1966ರಲ್ಲಿ ಬದುಕುವ ದಾರಿ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ. ಈ ಎಲ್ಲ ಚಿತ್ರಗಳಲ್ಲೂ ಕಲ್ಯಾಣ್ ಕುಮಾರ್ ಅವರೇ ನಾಯಕರು. ಅಂದರೆ ಒಟ್ಟಾರೆಯಾಗಿ ಚಿನ್ನದ ಗೊಂಬೆ, ಅಮರಶಿಲ್ಪಿ ಜಕಣಾಚಾರಿ, ನನ್ನ ಕರ್ತವ್ಯ, ಮಾವನ ಮಗಳು, ಬದುಕುವ ದಾರಿ ಹಾಗೂ ಮನೆ ಅಳಿಯ, ಈ ಎಲ್ಲ ಚಿತ್ರಗಳಲ್ಲೂ ಕಲ್ಯಾಣ್ ಕುಮಾರ್ ಅವರೇ ನಾಯಕರಾಗಿದ್ದರು. 1961ರಲ್ಲಿ ಶ್ರೀಶೈಲ ಮಹಾತ್ಮೆಯಲ್ಲಿ ಬಾಲಪಾತ್ರವನ್ನು ಅಭಿನಯಿಸಿದ ಮೇಲೆ 1962ರಲ್ಲಿ ಮನಮೌಜಿ ಎನ್ನುವ ಒಂದು ಹಿಂದಿ ಚಿತ್ರದಲ್ಲಿ ಅವರು ಬಾಲಕೃಷ್ಣನಾಗಿ ಕಾಣಿಸ್ಕೊಳ್ತಾರೆ. ಆ ಚಿತ್ರದಲ್ಲಿ ರಾಧೆಯಾಗಿ ಕಾಣಿಸಿಕೊಂಡಿದ್ದು ಮುಂದೆ ಸಚ್ಚಾಜೂಟ ಚಿತ್ರದಲ್ಲಿ ರಾಜೇಶ್ ಖನ್ನಾ ಅವರ ತಂಗಿಯ ಪಾತ್ರ ಮಾಡಿದ ನಾಜ್ ಅವರೂ ಸಹ ಒಬ್ಬ ಬಾಲ ಕಲಾವಿದೆಯಾಗಿ ಅಭಿನಯಿಸ್ತಾ ಇದ್ದವರು. ಈ ಇಬ್ಬರು ಬಾಲಕಿಯರ ಪಾತ್ರ ಆ ಚಿತ್ರದಲ್ಲಿ ಗಮನ ಸೆಳೆದಿತ್ತು. ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಯಶಸ್ವಿಯಾದ ಮೇಲೆ ಜಯಲಲಿತಾ ಅವರಿಗೆ ನಿಧಾನವಾಗಿ ತೆಲುಗು ಹಾಗೂ ತಮಿಳು ಚಿತ್ರರಂಗದಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅಲ್ಲಿ ಅವರು 100 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆ ಎಲ್ಲ ವಿವರಗಳನ್ನು ಹೇಳೋದು ಈ ಒಂದು ಸಂಚಿಕೆಯ ಉದ್ದೇಶ ಅಲ್ಲ. ಆದರೆ ಕರ್ನಾಟಕದಲ್ಲಿ ಜನಿಸಿ ಕನ್ನಡವೇ ಮನೆ ಮಾತಾಗಿದ್ದು, ಕನ್ನಡ ಚಿತ್ರವೊಂದರಲ್ಲಿ ಬಾಲ ಕಲಾವಿದೆಯಾಗಿ ಅಭಿನಯಿಸಿ ಕನ್ನಡದಿಂದಲೇ ನಾಯಕಿಯಾದಂಥ ಜಯಲಲಿತಾ ಅವರು ಮುಂದೆ ಬೇರೆ ಬೇರೆ ಭಾಷೆಯಲ್ಲಿ ದೊಡ್ಡ ನಟಿಯಾಗಿ ಬೆಳೀತಾರೆ. ಆದರೆ ಒಂದು ಸಂದರ್ಭದಲ್ಲಿ ನಾನು ಕನ್ನಡತಿ ಅಲ್ಲ ಅಂತ ಹೇಳುವ ಮೂಲಕ ಕನ್ನಡ ಹೋರಾಟಗಾರರ ಒಂದು ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಇದು ಸಂಭವಿಸಿದ್ದು 1971-72ರಲ್ಲಿ. 1967ರಲ್ಲಿ ಬಿ.ಆರ್. ಪಂತುಲು ಅವರು
ನಿರ್ಮಿಸಿದ ಒಂದು ಕನ್ನಡ ಚಿತ್ರ ಗಂಗೆ ಗೌರಿ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಈಶ್ವರ, ಭಾರತಿ ಹಾಗೂ ಲೀಲಾವತಿಯವರು ಗಂಗೆ ಗೌರಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಚಿತ್ರವನ್ನು 1971-72ರಲ್ಲಿ ಪಂತುಲು ಅವರು ತಮಿಳಿನಲ್ಲಿ ನಿರ್ಮಾಣ ಮಾಡೋದಕ್ಕೆ ಹೊರಟಾಗ ಆ ಚಿತ್ರದಲ್ಲಿ ಈಶ್ವರನಾಗಿ ಜಮಿನಿ ಗಣೇಶನ್ ಅವರು ಅಭಿನಯಿಸ್ತಾರೆ. ಗಂಗೆಯಾಗಿ ಜಯಂತಿ ಅವರು ಕಾಣಿಸ್ಕೋತಾರೆ. ಗೌರಿಯ ಪಾತ್ರದಲ್ಲಿ ಜಯಲಲಿತಾ ಅವರು ಅಭಿನಯಿಸ್ತಾರೆ. ಈ ಚಿತ್ರದ ಚಿತ್ರೀಕರಣ ನಡೆದಿದ್ದು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಅಲ್ಲಿ ಚಿತ್ರೀಕರಣ ನಡೀತಾ ಇದ್ದಾಗ ಸಹಜವಾಗಿಯೇ ಪತ್ರಕರ್ತರು ಸಂದರ್ಶನಕ್ಕಾಗಿ ಬರ್ತಾರೆ. ಜಯಲಲಿತಾ ಅವರನ್ನು ಸಂದರ್ಶನ ಮಾಡುವಾಗ ಕನ್ನಡದ ಬಗ್ಗೆ ಕೇಳಿದಾಗ ಅವರು ಸ್ವಲ್ಪ ಧಾರ್ಷ್ಟ್ಯದಿಂದ, ನಾನು ಕನ್ನಡತಿ ಅಲ್ಲ, ನಿಮಗೆ ಯಾರು ಹೇಳಿದ್ದು, ನಾನು ಹುಟ್ಟಿದ್ದು ಮೇಲುಕೋಟೆಯಲ್ಲಿ ಇರಬಹುದು, ಆದರೆ ನಾನು ತಮಿಳು ಅಯ್ಯಂಗಾರ್ ಕುಟುಂಬಕ್ಕೆ ಸೇರಿದವಳು, ನನ್ನ ಮಾತೃಭಾಷೆ ತಮಿಳು, ನಾನು ತಮಿಳರು ಅಂತ ಹೇಳ್ತಾರೆ. ಹಾಗೆ ಹೇಳಿದ್ದು ಮರುದಿನ ಪತ್ರಿಕೆಗಳಲ್ಲಿ ಪ್ರಕಟವಾದಾಗ ಕನ್ನಡ ಹೋರಾಟಗಾರರಿಗೆ ಒಂದಿಷ್ಟು ಬೇಸರ ಆಗುತ್ತೆ, ಕೋಪ ಬರುತ್ತೆ. ಅವರು ಸ್ಟುಡಿಯೋ ಆವರಣಕ್ಕೆ ಬಂದು ಅದನ್ನು ಪ್ರತಿಭಟಿಸ್ತಾರೆ. ಅವತ್ತಿಗೆ ವಾಟಾಳ್ ನಾಗರಾಜ್ ಅವರು ಕನ್ನಡ ಚಳುವಳಿಯ ಮುಂಚೂಣಿಯಲ್ಲಿದ್ದರು. ಮೈಸೂರಿಗೆ ಕರ್ನಾಟಕ ಎನ್ನುವ ಹೆಸರನ್ನು ಇಡಬೇಕು ಅಂತ ಹೋರಾಟ ನಡೀತಾ ಇದ್ದಂಥ ದಿನಗಳದು. ಅಂಥ ಒಂದು ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಿಂದ ಬೆಳಕಿಗೆ ಬಂದು ಕರ್ನಾಟಕದವರೇ ಆದಂಥ ಜಯಲಲಿತಾ ಅವರು ನಾನು ಕನ್ನಡದವಳು ಅಲ್ಲ, ತಮಿಳಿನವಳು ಅಂತ ಹೇಳಿದ್ದು ಅವರ ಒಂದು ಕೋಪವನ್ನು ಏರಿಸಿರುತ್ತೆ. ಅದಕ್ಕಾಗಿ ಕನ್ನಡ ಹೋರಾಟಗಾರರು ಸ್ಟುಡಿಯೋ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ತಮ್ಮ ಹೇಳಿಕೆಯನ್ನು ಜಯಲಲಿತಾ ಅವರು ಹಿಂದೆ ತಗೋಬೇಕು, ಕನ್ನಡಿಗರ ಕ್ಷಮೆ ಕೇಳಬೇಕು ಅನ್ನೋದು ಹೋರಾಟಗಾರರ ಒಂದು ಬೇಡಿಕೆಯಾಗಿರುತ್ತೆ. ಆದರೆ ಜಯಲಲಿತಾ ಅವರು ಎಂಥ ಹಠಮಾರಿ ಹೆಣ್ಣು ಅಂದರೆ, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳೋದಿಲ್ಲ, ನಾನು ಹೇಳಿರೋದು ಸರಿಯಾಗಿದೆ, ನಾನು ಕನ್ನಡತಿ ಅಲ್ಲ, ನಾನು ತಮಿಳಿನವಳು ಅಂತಲೇ ಹೇಳ್ತಾರೆ. ಜೊತೆಗೆ ಕ್ಷಮೆ ಕೇಳೋದಿಲ್ಲ ಅಂತ ಹಠ ಹಿಡಿತಾರೆ. ಆಗ ಪ್ರತಿಭಟನೆಕಾರರಿಗೂ ಸ್ವಲ್ಪ ಕ್ರೋಧ ಜಾಸ್ತಿಯಾಗಿ ಅಲ್ಲಿ ಒಂದಿಷ್ಟು ಗಲಾಟೆ ಆಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಚಿತ್ರದ ಹಿತದೃಷ್ಟಿಯಿಂದ ಹಾಗೂ ಒಂದು ಶಾಂತಿಯನ್ನು ಕಾಪಾಡುವ ದೃಷ್ಟಿಯಿಂದ ಚಿತ್ರದ ನಿರ್ಮಾಪಕ ನಿರ್ದೇಶಕರಾದ ಪಂತುಲು ಅವರು ಮಧ್ಯಪ್ರವೇಶಿಸಿ ಕ್ಷಮೆ ಕೇಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವರ ಮಾತಿಗೂ ಕೂಡ ಜಯಲಲಿತಾ ಅವರು ಸೊಪ್ಪು ಹಾಕದೇ ಇದ್ದಾಗ ಹೋರಾಟಗಾರರಿಗೂ ಹಾಗೂ ಚಿತ್ರತಂಡದವರಿಗೂ ಒಂದಿಷ್ಟು ಗಲಾಟೆಗಳಾಗುತ್ತೆ. ಆ ಗಲಾಟೆಯಿಂದ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳುವ ಸಲುವಾಗಿ ಜಯಲಲಿತಾ ಅವರು ಸ್ಟುಡಿಯೋದ ಹಿಂಬಾಗಿಲಿನಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ಆಗ ಅವರು ಪಾರ್ವತಿಯ ಮೇಕಪ್ನಲ್ಲೇ ಇರ್ತಾರೆ. ಒಟ್ಟಿನಲ್ಲಿ ಆ ಗಲಾಟೆಯ ಒಂದು ಸನ್ನಿವೇಶದಿಂದ ತಪ್ಪಿಸಿಕೊಂಡು ಹೊರಟು ಹೋಗ್ತಾರೆ. ಆ ವರ್ಷ ಮೈಸೂರಿನ ದಸರೆಯಲ್ಲಿ ವಸ್ತು ಪ್ರದರ್ಶನದಲ್ಲಿ ಜಯಲಲಿತಾ ಅವರ ಒಂದು ನೃತ್ಯದ ಕಾರ್ಯಕ್ರಮ ಆಯೋಜನೆಯಾಗಿರುತ್ತೆ. ಆದರೆ ಈ ಘಟನೆ ನಡೆದಿದ್ದರಿಂದ ಪ್ರತಿಭಟನೆಕಾರರು ಆಕೆಗೆ ಆ ಅವಕಾಶವನ್ನು ಕೊಡಬಾರ್ದು ಅಂತ ಪಟ್ಟು ಹಿಡಿತಾರೆ. ಕೊನೆಗೆ ಜಯಲಲಿತಾ ಅವರು ತಾವು ಆ ನೃತ್ಯ ಕಾರ್ಯಕ್ರಮಕ್ಕಾಗಿ ತೆಗೆದುಕೊಂಡಿದ್ದಂಥ ಮುಂಗಡ ಹಣವನ್ನು ಹಿಂತಿರುಗಿ ಕೊಟ್ಟು ಆ ಒಂದು ಕಾರ್ಯಕ್ರಮವನ್ನು ರದ್ದುಗೊಳಿಸ್ತಾರೆ. ನೋಡಿ, ಅದೇ ದಿನಗಳಲ್ಲಿ ಜಯಲಲಿತಾ ಅವರು ಕನ್ನಡದಲ್ಲಿ ಕೂಡ ದೊಡ್ಡ ನಾಯಕರಾಗಿದ್ದ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಚೆಲ್ಲಿದ ರಕ್ತ ಎನ್ನುವ ಸಿನಿಮಾದಲ್ಲಿ ಅಭಿನಯಿಸಬೇಕಾಗಿತ್ತು. ಆದರೆ ಈ ಒಂದು ಪ್ರಕರಣದ ನಂತರ ಆ ಒಂದು ಪ್ರಾಜೆಕ್ಟ್ ತಪ್ಪಿ ಹೋಗುತ್ತೆ. ಮುಂದೆ ಅವರು ಯಾವತ್ತೂ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲ, ಅವರು ಆರಂಭದಲ್ಲಿ ಅಭಿನಯಿಸಿದಂಥ ಚಿತ್ರಗಳನ್ನು ಬಿಟ್ಟರೆ ಮತ್ತೆ ಯಾವತ್ತೂ ಕನ್ನಡ ಚಿತ್ರರಂಗಕ್ಕೆ ಅವರು ಬರಲಿಲ್ಲ. ಹಾಗಂತ ಅವರು ತಮ್ಮ ಮಾತೃಭಾಷೆ ಅಂತ ಹೇಳಿಕೊಂಡ ತಮಿಳಿನಲ್ಲಿ ಮಾತ್ರ ಅಭಿನಯಿಸಿದ್ದಲ್ಲ, ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇಜ್ಜತ್ ಎನ್ನುವ ಒಂದು ಹಿಂದಿ ಚಿತ್ರದಲ್ಲಿ ಕೂಡ ಧರ್ಮೇಂದ್ರ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ. ಆದರೆ ಯಾವತ್ತೂ ಅವರು ಕನ್ನಡಕ್ಕೆ ಮರಳಲಿಲ್ಲ. ವಿ.ಎನ್. ಜಾನಕಿ ಅವರನ್ನು ಕುರಿತ ಸಂಚಿಕೆಯಲ್ಲಿ ಅವರು MGR ಅವರ ಮೂರನೆಯ ಪತ್ನಿಯಾಗಿದ್ದಿದ್ದು, MGR ಅವರು ಅನಾರೋಗ್ಯ ಪೀಡಿತರಾದಾಗ ಅವರೂ ಸಹ ತಮ್ಮ ಪತಿಯ ರಾಜಕೀಯ ವ್ಯವಹಾರಗಳನ್ನು ನಿಧಾನವಾಗಿ ನೋಡ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ದು. ಕೊನೆಗೆ MGR ಅವರು ಮರಣಿಸಿದಾಗ ಪಕ್ಷದ ಕಾರ್ಯಕರ್ತರ ಒಂದು ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಯಾಗಿ 24 ದಿನ ಅಧಿಕಾರ ನಡೆಸಿದ್ದನ್ನು ಹೇಳಿದ್ದೀನಿ. ನೋಡಿ, ಆ ಸಂದರ್ಭದಲ್ಲಿ ಜಾನಕಿ ಅವರನ್ನು ಸೈಡ್ ಲೈನ್ ಮಾಡಿ ತಾವು ಮುನ್ನೆಲೆಗೆ ಬಂದಿದ್ದು ಜಯಲಲಿತಾ ಅವರು. ಜಯಲಲಿತಾ ಅವರು MGR ಅವರ ಜೊತೆಯಲ್ಲಿ ಒಬ್ಬ ಜನಪ್ರಿಯ ನಾಯಕಿಯಾಗಿ ಚಲನಚಿತ್ರಗಳಲ್ಲಿ ಅಭಿನಯಿಸಿದರು, ಅವರ ಒಡನಾಟದಲ್ಲಿದ್ದರು. MGR ಅವರು ಮರಣಿಸಿದಾಗ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೈ ಬಿಡಬಾರ್ದು ಅಂತ ಹೇಳಿ ಅವರು MGR ಅವರ
ಪಾರ್ಥಿವ ಶರೀರದ ಪಕ್ಕದಲ್ಲೇ ಕೂತು ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಆಗ ಅವರನ್ನು ಹೇಗಾದರೂ ಮಾಡಿ MGR ಅವರಿಂದ ದೂರ ಇಡಬೇಕು, ಈ ಒಂದು ಪಕ್ಷದಿಂದ ದೂರ ಇಡಬೇಕು ಅಂತ ಹೇಳಿ ಪಕ್ಷದ ಕಾರ್ಯಕರ್ತರು ಅನೇಕ ರೀತಿಯಲ್ಲಿ ಆಕೆಗೆ ಹಿಂಸೆಯನ್ನು ಕೊಡ್ತಾರೆ. ಆ ಹಿಂಸೆಯನ್ನೆಲ್ಲ ಅನುಭವಿಸಿಕೊಂಡು ಅವರು MGR ಅವರ ಒಂದು ಪ್ರಭಾವಳಿಯನ್ನು ಮುಂದೆ ಇಟ್ಕೊಂಡು VN ಜಾನಕಿಯವರನ್ನು ಬದಿಗೆ ಸರಿಸಿ ತಾವು ಅಧಿಕಾರಕ್ಕೆ ಬರ್ತಾರೆ. ಮುಂದೆ ಅವರು ವಿರೋಧ ಪಕ್ಷದ ನಾಯಕಿಯಾಗಿದ್ದಾಗ DMK ಪಕ್ಷದವರಿಂದ ವಸ್ತ್ರಾಪಹರಣಕ್ಕೆ ಕೂಡ ಒಳಗಾಗ್ತಾರೆ. ವಿಧಾನಸಭೆಯಲ್ಲೇ ಸಾಕಷ್ಟು ಹಿಂಸಾಚಾರಗಳಾಗುತ್ತೆ. ಆ ಎಲ್ಲ ಸಂದರ್ಭಗಳನ್ನು ಅವರು ದಿಟ್ಟತನದಿಂದ ಎದುರಿಸ್ತಾರೆ. ಜಯಲಲಿತಾ ಅವರು ಒಬ್ಬ ಗಟ್ಟಿಗಿತ್ತಿ ಹೆಣ್ಣು ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಆ ಗಟ್ಟಿತನದ ಜೊತೆಯಲ್ಲಿ ಒಂದು ಧಾರ್ಷ್ಟ್ಯ ಕೂಡ ಇತ್ತು. ಹಾಗಾಗಿ ಅವರು MGR ಅವರ ಅಧಿಕೃತ ಪತ್ನಿಯಾಗಿದ್ದ ಜಾನಕಿಯವರನ್ನು ಬದಿಗೆ ಸರಿಸಿ ತಾವು ಅಧಿಕಾರಕ್ಕೆ ಬರ್ತಾರೆ. ಜೊತೆಗೆ ಅಧಿಕಾರಕ್ಕೆ ಬಂದ ಮೇಲೆ ತಾವು ವಿರೋಧ ಪಕ್ಷದಲ್ಲಿದ್ದಾಗ ತಮಗೆ ತೊಂದರೆ ಕೊಟ್ಟವರಿಗೆಲ್ಲ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಇವರೂ ತೊಂದರೆಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಒಂದು ಹಂತದಲ್ಲಂತೂ MGR ಅವರನ್ನೇ ಒಂದು ರೀತಿಯಲ್ಲಿ ಓವರ್ಲುಕ್ ಮಾಡೋದು ಅಂತಾರಲ್ಲ, ಅಂದರೆ ಅವರನ್ನೇ ಬದಿಗೆ ಸರಿಸಿ ತಾವೇ ಪಕ್ಷದ ಒಬ್ಬ ಸರ್ವಾಧಿಕಾರಿಯಾಗಿ ಅಧಿಕಾರವನ್ನು ಚಲಾಯಿಸ್ತಾರೆ. ಜಯಲಲಿತಾ ಅವರ ಅಧಿಕಾರದ ಸಂದರ್ಭದಲ್ಲಿ ಅವರ ಸಂಪುಟದ ಸದಸ್ಯರು ಸಾರ್ವಜನಿಕರ ಎದುರಲ್ಲೇ ಆಕೆಗೆ ಸಾಷ್ಟಾಂಗ ನಮಸ್ಕಾರ ಮಾಡುವ ಒಂದು ಹಂತಕ್ಕೆ ಹೋಗಿದ್ದರು. ಅಂದರೆ ಯಾವುದೇ ಒಂದು ಮುಜುಗರವಿಲ್ಲದೆ, ಸಂಕೋಚವಿಲ್ಲದೆ ಆಕೆಯ ಸರ್ವಾಧಿಕಾರತ್ವವನ್ನು ಒಪ್ಪಿಕೊಂಡು ಆಕೆಯ ಕಾಲಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾಯಿದ್ರು. ಜಯಲಲಿತಾ ಅವರು ಕೂಡ ಆ ರೀತಿಯ ವರ್ತನೆಯನ್ನು ಒಳಗೊಳಗೆ ಸಂತೋಷಿಸ್ತಾ ಇದ್ದರು. ಒಮ್ಮೆ ಅಧಿಕಾರ ಕೈಗೆ ಸಿಕ್ಕಿದ ಮೇಲೆ ಅವರು ತಮ್ಮ ರಾಜಕೀಯ ಗುರು MGR ಅವರನ್ನು ಯಾವಾಗ ಬೇಕೋ ಆಗ ಮಾತ್ರ ನೆನೆಸ್ಕೋತಾ ಇದ್ದರು. ಎಷ್ಟೋ ಬಾರಿ ಚುನಾವಣೆಯ ಭಿತ್ತಿಪತ್ರಗಳಲ್ಲಿ, ಸರ್ಕಾರದ ಕಾರ್ಯಕ್ರಮಗಳ ಭಿತ್ತಿಪತ್ರಗಳಲ್ಲಿ MGR ಅವರ ಚಿತ್ರವೇ ಇರ್ತಾ ಇರಲಿಲ್ಲ. ಆದರೆ ಜಯಲಲಿತಾ ಅವರ ಚಿತ್ರ ಎಲ್ಲ ಕಡೆ ರಾರಾಜಿಸ್ತಾ ಇತ್ತು. ತಾವು ಒಬ್ಬ ದೇವಿ ಅನ್ನುವ ರೀತಿಯಲ್ಲಿ ಅವರು ತಮ್ಮನ್ನು ಪ್ರದರ್ಶಿಸಿಕೊಳ್ತಾ ಇದ್ದರು. ಅದನ್ನು ಎಷ್ಟೋ ಜನ ಅಭಿಮಾನಿಗಳು ಕೂಡ ಸ್ವಾಗತಿಸ್ತಾ ಇದ್ದರು. ಹಾಗಾಗಿ ಅವರನ್ನು ಅಮ್ಮ ಅಂತ ಕರಿತಾ ಇದ್ದರು. ಪುರಾಣ ಇತಿಹಾಸಗಳನ್ನು ನೋಡಿದಾಗಲೂ ಕೂಡ ಪುರುಷ ಪ್ರಧಾನ ಸಮಾಜವೇ ಆಗಿದ್ದರೂ ಸಹ ಆಗಾಗ ಹೆಣ್ಣು ಆ ಪುರುಷರನ್ನು ಮೆಟ್ಟಿ ನಿಂತು ಅಧಿಕಾರಕ್ಕೆ ಬರೋದು, ರಾಜ್ಯಾಧಿಕಾರವನ್ನು ಹೊಂದೋದು, ಪ್ರಜೆಗಳನ್ನು ಪಾಲಿಸೋದು, ಯುದ್ಧಗಳಲ್ಲಿ ಪಾಲ್ಗೊಳ್ಳೋದು, ಇವೆಲ್ಲವನ್ನು ನಾವು ನೋಡಿದ್ದೀವಿ. ಅಂದರೆ ಸ್ತ್ರೀ ಸಮಾನತೆಯ ಮಾತಾಡುವ ಇವತ್ತಿನ ಹೊತ್ತಿನಲ್ಲಿ ಖಂಡಿತವಾಗಿಯೂ ಸ್ತ್ರೀಯರು ರಾಜಕೀಯಕ್ಕೆ ಬರೋದು ತಪ್ಪಲ್ಲ. ಆದರೆ ಜಯಲಲಿತಾ ಅವರು ರಾಜಕೀಯಕ್ಕೆ ಬರುವ ಸಲುವಾಗಿ ಬಳಸಿಕೊಂಡ ಹಾದಿ, ಜೊತೆಗೆ ಬಂದ ಮೇಲೆ ಎಷ್ಟೋ ಜನ ಅರ್ಹರನ್ನು ಬದಿಗೆ ಸರಿಸಿ ತಾವು ಸರ್ವಾಧಿಕಾರವನ್ನು ನಡೆಸಿದ್ದು, ಇದನ್ನು ಎಷ್ಟೋ ಜನ ಇವತ್ತಿಗೂ ಟೀಕೆ ಮಾಡ್ತಾರೆ. ಆದರೆ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡದೆ ಜಯಲಲಿತಾ ಅವರು ಆನೆ ನಡೆದದ್ದೇ ಹಾದಿ ಎನ್ನುವ ರೀತಿಯಲ್ಲಿ ತಮ್ಮದೇ ಹಾದಿಯಲ್ಲಿ ಸಾಗಿದರು. ಕೊನೆಗೆ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ರೂ ಕೂಡ ನಾನು ಕನ್ನಡದವಳಲ್ಲ ಅಂತ ಹೇಳಿದ ಇದೇ ಕರ್ನಾಟಕಕ್ಕೆ ಬಂದು ಇಲ್ಲಿ ಮೊಕದ್ದಮೆಯನ್ನು ಎದುರಿಸಿ ಜೈಲು ವಾಸವನ್ನು ಕೂಡ ಅನುಭವಿಸಬೇಕಾಯಿತು. ಒಂದು ಹಂತದಲ್ಲಿ ಅವರ ನಿವಾಸವನ್ನು ಜಪ್ತಿ ಮಾಡಿದಾಗ ಸಿಕ್ಕಿದಂಥ ಆ ಅಸಂಖ್ಯಾತ ಪಾದರಕ್ಷೆಗಳು, ಸೀರೆಗಳು, ಒಡವೆ, ವಸ್ತು ಇವನ್ನೆಲ್ಲ ನೋಡಿದಾಗ ಎಂಥವರಿಗೂ ಜಿಗುಪ್ಸೆ ಬರುವ ರೀತಿಯಲ್ಲಿ ಆಕೆ ಶ್ರೀಮಂತಿಕೆಯನ್ನು ಮೆರೆಸ್ತಾ ಇದ್ದರು. ಅನೇಕ ಸಂದರ್ಭಗಳಲ್ಲಿ ಜಯಲಲಿತಾ ಅವರು ನನ್ನ ರಾಜಕೀಯ ಗುರು MGR ಅಂತ ಒಪ್ಕೊಂಡಿದ್ದಾರೆ. ಆದರೆ ಸಂದರ್ಭ ಬಂದಾಗ ಒಪ್ಕೊಂಡಿದ್ದಾರೆ ಹೊರತು ತಮಗೆ ಬೇಕಾದಾಗ ಅವರನ್ನು ಸಾಕಷ್ಟು ಬದಿಗೆ ಸರಿಸಿ ತಾವು ಮುನ್ನೆಲೆಗೆ ಬಂದಿರೋದು ಉಂಟು. ಆದರೆ ಇಬ್ಬರ ಒಂದು ಅಧಿಕಾರದ ವಿಚಾರದಲ್ಲಿ, ಸಿದ್ಧಾಂತದ ವಿಚಾರದಲ್ಲಿ ಆಲೋಚನೆ ಮಾಡಿದಾಗ MGR ಅವರು ಯಾವತ್ತೂ ಪ್ರಜಾಪೀಡಕರಾಗಿರಲಿಲ್ಲ. ಅವರಲ್ಲಿ ಬಡವರ ಬಗ್ಗೆ ನಿಜವಾದ ಒಂದು ಕಾಳಜಿ ಇತ್ತು. ಬಡವರಿಗಾಗಿ ಏನಾದರೂ ಮಾಡಬೇಕು ಅನ್ನೋದಿತ್ತು. ಹಾಗಾಗಿ ಅವರು ತಮಿಳುನಾಡಿನ ಜನರಿಗೆ ಸಾಕಷ್ಟು ಸಹಾಯ ಮಾಡಿ ಅವರ ಜೀವನ ಮೇಲ್ಮಟ್ಟಕ್ಕೆ ಏರೋದಕ್ಕೆ ಸಹಾಯ ಮಾಡಿದ್ರು. ಆದರೆ ಅದನ್ನು ಮುಂದೆ ಬಂದಂಥ ಜಯಲಲಿತಾ ಅವರಂಥ ರಾಜಕಾರಣಿಗಳು ತಾವು ಅಧಿಕಾರಕ್ಕೆ ಬರುವ ಸಲುವಾಗಿ ಮಾತ್ರ ಆ ಒಂದು ಸಿದ್ಧಾಂತವನ್ನು ಬಳಸ್ಕೊಂಡ್ರೆ ಹೊರತು ಪ್ರಜೆಗಳ ರಕ್ಷಣೆಗಾಗಲಿ ಅವರ ಒಳಿತಿಗಾಗಲಿ ಆ ಸಿದ್ಧಾಂತಗಳನ್ನು ಬಳಸ್ಕೊಳ್ಳಿಲ್ಲ. ತಮಿಳುನಾಡು ವಿಧಾನಸಭಾ ಚುನಾವಣೆಗಳು ಮುಗಿದು ಈಗ ಹೊಸ ಪಕ್ಷ ಅಧಿಕಾರಕ್ಕೆ ಬರುವ ಹೊತ್ತಿನಲ್ಲಿ ಆ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಇಬ್ಬರು ಸ್ತ್ರೀಯರ ಬಗ್ಗೆ ಈ ಸಂಚಿಕೆಗಳನ್ನು ಮಾಡಿದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.